ಓಕೆ, ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಮೂವಿ ರಿವ್ಯೂ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈ ಮೂವಿ ರಿವ್ಯೂ ಹೆಂಗಿದೆಪ್ಪ ಅಂತ ಹೇಳಿದ್ರೆ, ಇಟ್ಸ್ ಅಲ್ಟಿಮೇಟ್ ಮೂವಿ, ಸೂಪರ್ ಆಗಿದೆ. ಒಂದು ಸಲ ಆದ್ರೆ ಈ ಮೂವಿನ ನೀವು ನೋಡ್ಲೇಬೇಕಾಗತ್ತೆ. ಅದು ಥಿಯೇಟರ್ ಅಲ್ಲಿ ನೋಡಿದ್ರೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಒಂದು ಸ್ಮಾಲ್ ವಿಲೇಜ್ ಅಲ್ಲಿ ಹೆಂಗೆ ಈ ಬಾಳೆಕಾಯಿನ ತಗೊಂಬಂದು ಲೋಡ್ ಮಾಡಿ ಮತ್ತೆ ಹೇಗೆ ತಗೊಂಡು ಹೋಗ್ತಾರೆ ಅಂತ ಒಂದು ಸ್ಟೋರಿ ಇದು. ಸೊ ತುಂಬಾ ಪೂರ್ ಫ್ಯಾಮಿಲೀಸು ಒಂದು ಗೊನೆ ಬಾಳೆಕಾಯಿನ ತಗೊಂಡ್ಬರ್ಲಿಕ್ಕೆ ₹1 ಅಂದ್ರೆ ತೋಟದಿಂದ ತಗೊಂಬಂದು ಗಾಡಿಗೆ ಹಾಕಿದ್ರೆ ₹1 ಅಂತ ಒಂದು ಮಾತಾಡ್ಕೊಂಡು ಅವರೆಲ್ಲ ಅದನ್ನ ತಗೊಂಬಂದು ಡೈಲಿ ಅದೇ ರೂಟೀನ್ ಜಾಬ್ ಆಗಿ ಮಾಡ್ತಾರೆ. ಒಂದು ವರ್ಷದಲ್ಲಿ ಎಷ್ಟು ಇರುತ್ತೆ, ಒಂದು ವರ್ಷದಲ್ಲಿ 1 ವಾರ ಇಲ್ಲ 2 ವಾರ ಇಲ್ಲ 1 ತಿಂಗಳು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಆ ಊರೆಲ್ಲ ಫುಲ್ ಬಾಳೆ ತೋಟ ಮಾಡಿದ್ರೆ 1 ತಿಂಗಳ ಕೆಲಸ ಇರುತ್ತೆ. ಸೊ ಆ ತರ ಇದನ್ನ ಬೇಸ್ ಮಾಡಿ ವಾಳೈ ಅಂತ ಒಂದು ಮೂವಿನ ಡೈರೆಕ್ಟರ್ ಮಾರಿ ಸೆಲ್ವರಾಜ್ ಅವರು ಮಾಡಿದ್ದಾರೆ. ಅದರಲ್ಲಿ ಕಲೆಯರಸನ್ ಅಂತ ಹೇಳ್ಬಿಟ್ಟು ಹೀರೋ ಆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಇದೆ. ಒಂದು ಸ್ಮಾಲ್ ಫ್ಯಾಮಿಲಿ, ಆ ಫ್ಯಾಮಿಲಿಯಲ್ಲಿ ಅವರಿಗೆ ಈ ಸಾಂಬಾರು ರಸಮ್ಮು ನಾವೇನೆಲ್ಲ ತಿಂತಿದ್ವಲ್ಲ ಆ ತರ ಏನೂ ಇಲ್ಲ ಫುಡ್. ಅವರಿಗೆ ಬರೀ ಅನ್ನ ಬೆಳಗ್ಗೆ ಮಾಡ್ಬಿಡೋದು, ಇಲ್ಲ ನೈಟ್ ಮಾಡ್ಬಿಟ್ಟು ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ಟು ಅದನ್ನ ಹಾಕೊಂಡು ತಿನ್ನೋದು. ಅದರಲ್ಲಿ ಆಕ್ಟ್ ಮಾಡಿರೋ ಇಬ್ರು ಹುಡುಗರುಗಳಾಗ್ಲಿ, ಅಂದ್ರೆ 8ನೇ ಕ್ಲಾಸ್ ಓದೋ ಹುಡುಗರು ಎಷ್ಟೊಂದು ಸೂಪರ್ ಆಗಿ ಒಂದು ಟೀಚರ್ ಹತ್ರ ಹೆಂಗ ಅಪೋಸ್ ಮಾಡ್ತಾರೆ, ಹೇಗೆಲ್ಲ ಆಕ್ಟ್ ಮಾಡ್ತಾರೆ. ಫ್ಯಾಂಟಾಸ್ಟಿಕ್ ಆಕ್ಟಿಂಗ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಎಲ್ಲರೂ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಈವನ್ ಕಲೆಯರಸನ್ನು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಒಂದು ಲವ್ನ ಹೇಗೆಲ್ಲ ಮಾಡ್ಬೋದು, ಮತ್ತೆ ಯಾವ ತರ ಎಲ್ಲ ಕಷ್ಟ ಬರುತ್ತೆ, ಊಟಕ್ಕೆ ಎಷ್ಟು ಕಷ್ಟ ಬರುತ್ತೆ, ಮತ್ತೆ ಅವರು ಸ್ಕೂಲಲ್ಲಿ ಎಜುಕೇಶನ್ ಓದೋದಕ್ಕೆ ಎಷ್ಟು ಕಷ್ಟ ಬರುತ್ತೆ, ಓದೋ ಮಕ್ಕಳು ಎಷ್ಟೆಲ್ಲ ಕಷ್ಟಪಟ್ಟು ಅದನ್ನ ಇದು ಮಾಡ್ತಾರೆ, ಅವ್ರ ಅಪ್ಪ ಏನ್ ಕಷ್ಟಪಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಸಿಂಪಲ್ ಆಗಿ ಸೂಪರ್ ಆಗಿರೋ ಒಂದು ಸ್ಟೋರಿನ, ರಿಯಲ್ ಸ್ಟೋರಿನ ತಗೊಂಡು ಮಾರಿ ಸೆಲ್ವರಾಜ್ ಅವರು ಮಾಡಿದ್ದಾರೆ. ಸೊ ದಯವಿಟ್ಟು ನಿಮ್ಮಲ್ಲಿ ಟೈಮ್ ಇದ್ರೆ ಒಂದ್ಸಲ ಹೋಗ್ಬಿಟ್ಟು ಒಂದು ಥಿಯೇಟರ್ ವಿಸಿಟ್ ಕೊಟ್ಟು ಈ ಮೂವಿನ ಒಂದ್ಸಲ ನೋಡಿ, ಮತ್ತೆ ನಿಮ್ಮ ಕಮೆಂಟ್ ಅನ್ನ ನಮ್ಮ ಈ ಚಾನೆಲ್ ನಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದ.